ಮಳೆಗಾಲ ಆರಂಭವಾಯಿತು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಲಪಾತಗಳು ಮೈದುಂಬಿಕೊಳ್ತವೆ. ಒಂದಕ್ಕಿಂತ ಇನ್ನೊಂದು ನಯನ ಮನೋಹರವಾಗಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಶಿವಮೊಗ್ಗ ಜಿಲ್ಲೆಯ ಗಡಿ ಸಾಗರ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿಯಿಂದ ಆಡುಕಟ್ಟು ಬಳಿ ತಿರುವು ಪಡೆದು ಸುಮಾರು 10 ಕಿಲೋಮೀಟರ್ ಕ್ರಮಿಸಿದ್ರೆ ಹೊಸೂರು ಗ್ರಾಮದ ರಸ್ತೆ ಅಂಚಿನ ಹೊಳೆಯಲ್ಲಿ ಜಲಪಾತವಾಗಿ ದುಮ್ಮುಕ್ತಾ ಇದೆ. ಮಳೆಗಾಲದ 4-5 ತಿಂಗಳು ದುಮ್ಮಿಕ್ಕಿ ಹರಿಯುವ ಈ ಹೊಸೂರು ಜಲಪಾತ ಕಣ್ಣಿಗೆ ಹಬ್ಬವನ್ನುಂಟು ಮಾಡ್ತಾ ಇದೆ. ಅಂಬಳಿಕೆ, ಲಂಬಾಪುರ ಸೇರಿದಂತೆ ಕೆಲವು ಗ್ರಾಮಗಳಿಂದ ಮಳೆಗಾಲದಲ್ಲಿ ಹರಿದು ಬರುವ ಈ ಪುಟ್ಟ ಹೊಳೆಗೆ ಕೃಷಿ ಉಪಯೋಗಕ್ಕೆ ಎಂದು ಡ್ಯಾಮ್ ಅನ್ನು ನಿರ್ಮಿಸಲಾಗಿದೆ. ಉತ್ತಮ ಮಳೆಯಾದ್ರೆ ಬೇಸಿಗೆ ಬೆಳೆಗೂ ಕೂಡ ಸಾಕಾಗುವಷ್ಟು ನೀರಿರುತ್ತೆ. ಡ್ಯಾಂನಿಂದ ಮುಂದೆ ಈ ಹೊಳೆ ಕಲ್ಲು ಬಂಡೆಗಳ ಮೇಲೆ ಚಿಮ್ಮಿ ಹರಿಯುತ್ತೆ. ಡ್ಯಾಂನಿಂದ ಸುಮಾರು 100 ಮೀಟರ್ ದೂರದಲ್ಲಿ 8 ರಿಂದ 10 ಅಡಿ ಎತ್ತರವಿರುವ ಸುಮಾರು 80 ಅಡಿ ಅಗಲದಲ್ಲಿ ದುಮ್ಮಿಕ್ಕುವ ಈ ಹೊಳೆ ನೋಡುಗರ ಮನಸೆಳೆಯುತ್ತದೆ. ಇದೇ ನದಿ ಜಲಪಾತವಾಗಿ ಹರಿದಾಗ ಪ್ರವಾಸಿಗರಿಗೆ ಸ್ವರ್ಗ ಸದೃಶ ಅನುಭವ ನೀಡುವ ಜಲಧಾರೆಯಾಗುತ್ತೆ. ಜಗತ್ ಪ್ರಸಿದ್ಧ ಜೋಗದಿಂದ 20 ಕಿಲೋಮೀಟರ್, ಸಿದ್ದಾಪುರ ತಾಲೂಕಿನ ಹೊಸೂರು ಅಣೆಕಟ್ಟಿನ ಹಿನ್ನೂರು ರಮಣೀಯ ನಿಫ್ಲಿ ಫಾಲ್ಸ್ ಉದ್ಭವಕ್ಕೆ ಕಾರಣವಾಗಿದೆ. ಈ ಜಲಧಾರೆಯ ವಿಶೇಷತೆ ಏನು ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಇದು ಪ್ರವಾಸಿಗರಿಗೆ ಕಾಣಸಿಗೋದಕ್ಕೆ ಸಾಧ್ಯ. ಅದರಲ್ಲೂ ಜೋರ್ ಮಳೆ ಬಿದ್ರೆ ಫಾಲ್ಸ್ ರಮಣೀಯವಾಗಿ ಕಾಣಿಸುತ್ತೆ. ಇಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರು ಭಯವಿಲ್ಲದೆ ಜಾರುವ ಆತಂಕವಿಲ್ಲದೆ ಓಡಾಡಬಹುದು. ಸುರಕ್ಷಿತ ಭಾವದೊಂದಿಗೆ ಹರಿಯುವ ನೀರಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸಬಹುದು. ಮೊಣಕಾಲಿನವರೆಗೂ ಏರದ ನೀರಿನಲ್ಲಿ ಮಲಗಿ ಕೂತು ಮಸ್ತಿ ಮಾಡೋದಕ್ಕೆ ಮಕ್ಕಳಿಗೆ ಸಂಭ್ರಮವೂ ಸಂಭ್ರಮ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಹೊಸೂರು ಜಲಪಾತ ಪ್ರವಾಸಿಗರನ್ನ ಯಾವ ರೀತಿ ಕೈಬೀಸಿ ಕರೀತಾ ಇದೆ ಅನ್ನುವಂಥದ್ದು.